ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಆದರೆ ತುಂಬ ಬ್ಯುಸಿ ಕೆಲಸಗಳು. ಮಳೆಗಾಲಕ್ಕೆ ಕೆಲವೆಲ್ಲ ತಯಾರಿಗಳು ನಡೀತಾ ಇದೆ, ಹಾಗಾಗಿ ಬ್ಯುಸಿ. ಮಳೆ ಬರಲಿಲ್ಲ ಅಂತೇಳಿ ನೀರು ಹಾರ್ತಿದೆ. ನೀರು ಹಾರುವಾಗ ಎಲ್ರಿಗೂ ಖುಷಿಯಾಗತ್ತೆ, ಬಟ್ ಮೋಟ್ರ್ ಸ್ಟಾರ್ಟ್ ಮಾಡೋದು, ಪೈಪ್ಲೈನ್ ಹಾಕೋದು ಎಲ್ಲ ಎಷ್ಟು ಕಷ್ಟ ಅಂತ ಹೇಳಿ ಆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತು. ನೀರು ಹಾರಿ ಹೂ ಅರಳಿದಾಗ ವೀಡಿಯೋಗಳನ್ನ ಹಾಕಿದಾಗ ಎಲ್ರಿಗೂ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಅದರ ಕೆಲಸ ನೋಡಿದರೆ ಯಪ್ಪ ಯಾರಿಗೆ ಬೇಕು ಅಂತಾಗತ್ತೆ. ಇಂಥ ಮೋಟ್ರ್ಗಳೆಲ್ಲ ಹಳೆ ಕಾಲದ್ದು. ಈಗ ನೋಡೋಕ್ಕೆ ಇಂಥದ್ದೆಲ್ಲ ಇಲ್ಲ, ದೊಡ್ಡ ದೊಡ್ಡ ಮೋಟ್ರ್ಗಳೇ ಇದೆ. ಹಗ್ಗ ಕೇಳುವಂಥದ್ದು. ಮೊದಲು ನಾವೆಲ್ಲ ಪೆಟ್ರೋಲು ಅದರ ಇದಕ್ಕೆ ಹಾಕಿ ಎಳಿತಾ ಇದ್ವಿ. ಈ ಥರ ಪೆಟ್ರೋಲ್ ಅಲ್ಲ, ಕೆಳಗಿಂದ ಪೆಟ್ರೋಲ್ನ ಒಂದು ಸಣ್ಣ ಮುಚ್ಚಳಕ್ಕೆ ಹಾಕಿ ಅದಕ್ಕೆ ಚಿಮುಕಿಸಿ ಎಳೆಯುವಂಥದ್ದು ಮೋಟ್ರನ್ನ ನೋಡಿದೆ. ಬಟ್ ಈ ಮೋಟ್ರ್ ನನಗೆ ಸ್ಟಾರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗೀಗ ನಾನು ಮೋಟ್ರನ್ನ ಸ್ಟಾರ್ಟ್ ಮಾಡ್ತೇನೆ. ಅದೊಂದು ಏನೋ ಗೊತ್ತಿಲ್ಲ, ಎನರ್ಜಿ ಬಂದಿದೆ ಈ ಮೋಟ್ರಿಗೆ ಎಳಿಲಿಕ್ಕೆ ಆಗುವಷ್ಟು. ಹಾಗಾಗಿ ಲಾಸ್ಟ್ ಇಯರ್ ಈ ಮೋಟ್ರನ್ನ ತುಂಬ ಯೂಸ್ ಮಾಡಿದ್ವಿ ನಾವು ಮನೆ ಕೆಲಸಕ್ಕೆ, ಆದರೆ ಆಗಿರಲಿಲ್ಲ. ಬಟ್ ಈ ವರ್ಷ ಮೋಟ್ರ್ ಕೆಲಸ ಆಗಿದೆ. ಮಧ್ಯಾಹ್ನಕ್ಕೆ ಇವತ್ತು ಬಸಳೆ ಸೊಂಪಾಗಿ ಸ್ವಲ್ಪ ಆಗಿದೆ. ಶಾಪಿಗೆ ತೆಗೆದು ಮಾರಲಿಕ್ಕೆ ಸಹ ಕೊಟ್ಟಿದ್ವಿ. ನನಗೆ ಇಷ್ಟ ಬಸಳೆ, ಜೊತೆಗೆ ನನ್ನ ಅಪ್ಪ ಬಂದಿದ್ದಾರೆ, ಅವರಿಗೆ ಸಹ ಇಷ್ಟ ಅಂತ ಹೇಳಿ ಬಸಳೆನ ಚಂದ ತೊಳೆದು ಸಾಂಬಾರು ಮಾಡಿದೆ. ಹಾಗೆ ಒಂದು ಸಣ್ಣ ಮಳೆಗೆ ಮಶ್ರೂಮ್ ಕೂಡ ಸಿಕ್ಕಿತ್ತು ಸ್ವಲ್ಪ, ಅದನ್ನ ಕೂಡ ಒಂದು ಸಾರು ಮಾಡ್ಕೊಂಡ್ವಿ. ನೋಡಿ, ಬ್ಯುಸಿ ಕೆಲಸ ಏನು ಅಂತ ಅಂದ್ಕೊಂಡಿರ್ಬೋದು. ಮಳೆಗಾಲಕ್ಕೆ ಆರಾಮ್ಸೆ ಬಿಸಿ ಬಿಸಿ ಊಟ, ಸ್ನಾನ ಬೇಕು ಅಂತ ಹೇಳಿದರೆ ಸೌದೆ ಎಲ್ಲ ರೆಡಿ ಇರಬೇಕು. ಹಾಗಾಗಿ ಸೌದೆನ ಜೋಡಿಸಿಡ್ತಾ ಇದ್ದೀವಿ. ಎಲ್ಲ ಕಡೆ ಸೋಲರ್ ಗೀಸರ್ ಇದ್ದರೂ ನಾವಿನ್ನೂ ಇದೇ ಕಾಲದಲ್ಲಿ ಇದ್ದೇವೆ ಇನ್ನೂ ಸಹ. ನೋಡಿ, ತಂಗಿ ಮಗ ಇದು ಗನ್ನಂತೆ. ವಿಜಿ ಕೂಡ 2 ದಿನ ಶಾಪಿಗೆ ಹೋಗದೆ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ ನನ್ನ ಜೊತೆ. ಹಾಗಾಗಿ 2 ದಿನದಲ್ಲಿ ಈ ಕೆಲಸ ಫಿನಿಶ್ ಆಗುವ ಲಕ್ಷಣಗಳು ಕಾಣ್ತಿದೆ. ಯಾರಿಗೆಲ್ಲ ಇಂಥ ಕೆಲಸಗಳು ಮಾಡಿ ಈಗಲೂ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಇಲ್ಲದಿದ್ದರೆ ನೆನಪುಗಳು ಇದೆಯಾ ಇಂಥ ಕೆಲಸಗಳ ಜೊತೆ ಅಂತ ಹೇಳಿ ಕಮೆಂಟಲ್ಲಿ ನನಗೆ. ನನ್ನ ಇವತ್ತಿನ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿದವರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಚಾನಲ್ನ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.